ಸ್ನೇಹಿತರೆ ನಮಸ್ಕಾರ. ಭಾರತದ ಗಾನಕೋಗಿಲೆ, ಸಾಕಷ್ಟು ಹಿರಿಯ ನಟಿಯರಿಗೆ ದನಿಯಾದಂತಹ ಗಾನಕೋಗಿಲೆ, ಗಾನ ಸರಸ್ವತಿ ಆಶಾ ಭೋಸ್ಲೆ ಅವರು ಇನ್ನಿಲ್ಲ. ತಮ್ಮ 92ನೇ ವಯಸ್ಸಿಗೆ ಇಹಲೋಕವನ್ನು ತ್ಯಜಿಸಿದ್ದಾರೆ. ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಆಶಾ ಭೋಸ್ಲೆ ಅವರು ಗಾಯಕಿಯಾಗಿ ಮಾಡಿರುವಂಥ ಸಾಧನೆ ಅಪ್ರತಿಮವಾದಂಥ ಸಾಧನೆ. ಆ ಸಾಧನೆಯನ್ನು ಮತ್ತೊಬ್ಬ ಗಾಯಕಿ ಮುರಿಯೋದಕ್ಕೆ ಅಸಾಧ್ಯ ಅಂತಲೇ ಹೇಳುವಂತಹ ಸಾಧನೆ ಅದು. ಇವರ ವೈಯಕ್ತಿಕ ಬದುಕು ಒಂದು ರೀತಿಯಲ್ಲಿ ದುರಂತಮಯ. ಆದರೂ ಕೂಡ ಅದು ಎಲ್ಲೂ ಕೂಡ ಇವರ ವೃತ್ತಿ ಜೀವನದ ಮೇಲೆ ಅಥವಾ ಇವರ ಗಾಯಕ ವೃತ್ತಿಯ ಮೇಲೆ ಪರಿಣಾಮವನ್ನು ಬೀರಲಿಲ್ಲ ಅನ್ನೋದನ್ನು ನಾವೆಲ್ಲಿ ಗಮನಿಸಬೇಕು. ಜೊತೆಗೆ ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿ ಮತ್ತು ಇವತ್ತಿನ ಸುಂದರವಾದಂಥ ಸಂಸಾರದ ನಡುವೆ ಎರಡನ್ನೂ ಕೂಡ ನೋಡಿರುವಂತಹ ನೆಮ್ಮದಿ ಆಶಾ ಭೋಸ್ಲೆ ಅವರದು. ಇವತ್ತಿಗೆ ಆಶಾ ಭೋಸ್ಲೆ ಅವರು ಹಾಡಿರುವಂಥ ಹಾಡುಗಳು ನಮ್ಮೆಲ್ಲರನ್ನು ಕೂಡ ಹಗಲು ರಾತ್ರಿ ಎನ್ನದೇ ಕಾಡುವಂಥದ್ದು. ಅಂತಹ ಮೀನಿಂಗ್ಫುಲ್ ಹಾಡುಗಳಿಗೆ ಧ್ವನಿಯಾದಂಥವರು, ಜೊತೆಗೆ ಅಷ್ಟು ಸ್ಪಷ್ಟವಾದಂತಹ ಕೋಗಿಲೆ ಕಂಠದ ಗಾಯಕಿಯೂ ಕೂಡ ಹೌದು. ಈಕೆ 16ನೇ ವಯಸ್ಸಿಗೆ ಮದುವೆಯಾಗಿ ಆ ಮದುವೆಯ ನಂತರ ವಿಚ್ಛೇದನವನ್ನು ಪಡೆದುಕೊಂಡು ಮತ್ತೊಂದು ಮದುವೆ ಆಗ್ತಾರೆ. ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನು ಕೂಡ ಕಾಣ್ತಾರೆ. ಇವತ್ತಿಗೆ ಅದ್ಭುತ ಗಾಯಕಿಯಾಗಿ ಗುರುತಿಸಿಕೊಂಡಿರುವಂಥ ಆಶಾ ಭೋಸ್ಲೆ ಅವರ ಜೀವನದ ಕಹಾನಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಭಾರತೀಯ ಚಿತ್ರರಂಗ ಕಂಡಂತಹ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ಏಪ್ರಿಲ್ 12, 2026 ಮುಂಬೈನ ಬ್ರೀಚ್ ಕ್ಯಾಂಡಿ ಆಸ್ಪತ್ರೆಯಲ್ಲಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ಆಶಾ ಭೋಸ್ಲೆ ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಮೂಲಗಳ ಪ್ರಕಾರ ಇದ್ದಕ್ಕಿದ್ದಂತೆ ಉಸಿರಾಟದ ತೊಂದರೆಯಿಂದ ಒದ್ದಾಡಿದರು. ಈ ಬಳಲಿಕೆ ಮತ್ತು ಎದೆಯಲ್ಲಿ ಸೋಂಕು ಕಾಣಿಸಿಕೊಂಡಂತಹ ಕಾರಣ ಇವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕೊನೆಗೆ ಹೃದಯ ಸ್ತಂಭನ ಉಂಟಾಗಿ ಚಿಕಿತ್ಸೆ ಫಲಿಸದೆ ಭಾನುವಾರ ಮಧ್ಯಾಹ್ನ ಕೊನೆಯುಸಿರನ್ನು ಎಳೆದಿದ್ದಾರೆ. ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಂಥ ಆಶಾ ಭೋಸ್ಲೆ ಅವರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಆಶಾ ಭೋಸ್ಲೆ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಮದುವೆ ಆಗ್ತಾರೆ. ಲತಾ ಮಂಗೇಶ್ಕರ್ ಅವರ ಕಾರ್ಯದರ್ಶಿಯಾಗಿದ್ದಂಥ 31 ವರ್ಷದ ಗಣಪತರಾವ್ ಭೋಸ್ಲೆ ಅವರನ್ನು ಕುಟುಂಬದ ವಿರುದ್ಧವೇ ಆಶಾ ಭೋಸ್ಲೆ ಅವರು ತಮ್ಮ 16ನೇ ವಯಸ್ಸಿನಲ್ಲಿ ಮದುವೆ ಆಗುವಂಥದ್ದು. ಲತಾ ಮಂಗೇಶ್ಕರ್ ಅವರ ಕಾರ್ಯದರ್ಶಿಯಾಗಿದ್ದಂತಹ, ಇದು ನೋಡಿ ವಿಶೇಷ, ಲತಾ ಮಂಗೇಶ್ಕರ್ ಅವರು ಮತ್ತೊಬ್ಬ ಗಾನ ಸರಸ್ವತಿ ಅವರ ಕಾರ್ಯದರ್ಶಿಯಾಗಿದ್ದಂಥ 31 ವರ್ಷದ ಗಣಪತರಾವ್ ಭೋಸ್ಲೆ ಅವರ ಜೊತೆಗೆ ಕುಟುಂಬದ ವಿರೋಧದ ನಡುವೆ, ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇರಲಿಲ್ಲ, ಅವರ ವಿರುದ್ಧದ ನಡುವೆ ಮದುವೆ ಆಗ್ತಾರೆ. ಆದರೆ ಈ ಸಂಬಂಧ ಹೆಚ್ಚು ದಿನ ಉಳಿಯಲಿಲ್ಲ. ಈ ಸಂಬಂಧವನ್ನು ಲತಾ ಮಂಗೇಶ್ಕರ್ ಮತ್ತು ಅವರ ಕುಟುಂಬ ಒಪ್ಪಲಿಲ್ಲ. ಜೊತೆಗೆ ಆಶಾ ಅವರೊಂದಿಗೆ ಸಂಬಂಧವನ್ನು ಕಡಿದುಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಇತ್ತ ಮನೆಯವರಿಂದ ದೂರವಾಗಿದ್ದಂಥ ಆಶಾ ಭೋಸ್ಲೆ ಅವರು ಜೀವನದಲ್ಲಿ ಇನ್ನೊಂದು ನೋವಿನ ಸಂಗತಿ ಶುರು ಆಗ್ತದೆ. ಅದೇನೆಂದರೆ ಆಶಾ ಭೋಸ್ಲೆ ಮತ್ತು ಗಣಪತರಾವ್ ಅವರ ಮದುವೆ ಹೆಚ್ಚು ಕಾಲ ಉಳಿಯದೇ ಇರುವಂಥದ್ದು. 11 ವರ್ಷಗಳ ನಂತರ ಅವರು ಬೇರ್ಪಡ್ತಾರೆ. ಯಾಕಂದರೆ ಇವರ ನಡುವಿನ ಸಂಬಂಧ ದೈಹಿಕ ಕಿರುಕುಳದಿಂದ ಕೂಡಿತ್ತು ಅನ್ನೋದು ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ. ಸೊ ದಟ್ ಇವರು ನಂತರ ಬೇರೆ ಬೇರೆ ಆಗ್ತಾರೆ. ಆಶಾ ಭೋಸ್ಲೆ ಅವರಿಗೆ ಗಣಪತರಾವ್ ಅವರಿಂದ 3 ಮಕ್ಕಳು ಜನಿಸುತ್ತೆ. ವರ್ಷಾ ಭೋಸ್ಲೆ, ಹೇಮಂತ್ ಭೋಸ್ಲೆ, ಆನಂದ್ ಭೋಸ್ಲೆ ಅಂತೇಳಿ. ಇನ್ನೂ ದುರಂತ ಏನು ಅಂತ ಹೇಳಿದ್ರೆ, ಈ ಆಶಾ ಭೋಸ್ಲೆ ಅವರು 2 ಮಕ್ಕಳೊಂದಿಗೆ ಗರ್ಭಿಣಿ ಆಗಿದ್ದಂಥ ಸಂದರ್ಭದಲ್ಲಿ ಗಣಪತರಾವ್ ಅವರು ಇವರನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ಇದು ವೆರಿ ಡಿಸಪಾಯಿಂಟ್ಮೆಂಟ್ ಆಗ್ತದೆ. ಆಶಾ ಭೋಸ್ಲೆ ಅವರ ಜೀವನದಲ್ಲೂ ಕೂಡ ಇಂತಹ ಕಷ್ಟದ ದಿನಗಳು ಇತ್ತು ಅನ್ನುವಂಥದ್ದು ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಆಮೇಲೆ ಎಲ್ಲೂ ಕೂಡ ತೋರಿಸ್ಕೊಂಡಂತಹ ವ್ಯಕ್ತಿಯೂ ಕೂಡ ಇವರಲ್ಲ. ಇನ್ನು ಸೊಸೆ ಗಾಯಕಿಯಾಗಿರೋದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಆಶಾ ಭೋಸ್ಲೆ ತಮ್ಮ ಮೊದಲ ಮದುವೆ ಬಗ್ಗೆ ನೀಡಿದಂಥ ಸಂದರ್ಶನದಲ್ಲಿ, ನನ್ನ ಗಂಡನ ಕುಟುಂಬ ಸಂಪ್ರದಾಯವಾದಿಯಾಗಿತ್ತು, ಅವರಿಗೆ ಸೊಸೆ ಗಾಯಕಿಯಾಗಿರೋದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನ್ನುವಂತಹ ನೋವನ್ನು ಕೂಡ ಹಂಚಿಕೊಂಡಿದ್ರು. ಕೇವಲ ತಮ್ಮ 16ನೇ ವರ್ಷದಲ್ಲಿ 31 ವರ್ಷದ ಗಣಪತರಾವ್ ಭೋಸ್ಲೆ ಅವರನ್ನು ಪ್ರೀತಿಸಿ ಮದುವೆ ಆಗಿದ್ದೇ ಎಲ್ಲ ದುರಂತಕ್ಕೂ ಕೂಡ ಕಾರಣ ಅಂತೇಳ್ಬಿಟ್ಟು ನಂತರ ತಲೆ ಚಚ್ಚಿಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅದೇ ಕಾರಣಕ್ಕೆ ಕುಟುಂಬದ ವಿರೋಧನೂ ಕೂಡ ಇದ್ದಿದ್ದು. ಅಲ್ಲಮ್ಮ, ನಿನಗೆ 16 ವರ್ಷ, ಅವನಿಗೆ 31 ವರ್ಷ, ಆ ಅಂಕಲ್ನ ಹೋಗಿ ನೀನು ಮದುವೆ ಆಗ್ತೀಯಲ್ಲ, ನಿನ್ನ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ವೋ ಅಂಥೇಳಿ ಅವತ್ತು ಉಗಿದು ಉಪ್ಪಿನಕಾಯಿ ಹಾಕಿದರು. ಆಶಾ ಭೋಸ್ಲೆ ಅವರು ತಮ್ಮ ಮೊದಲ ಪತಿ ಗಣಪತರಾವ್ ಭೋಸ್ಲೆ ಅವರಿಂದ ಬೇರ್ಪಟ್ಟ ಬಳಿಕ ಖ್ಯಾತ ಸಂಗೀತ ಸಂಯೋಜಕರಾದಂತಹ ರಾಹುಲ್ ದೇವ್ ಬರ್ಮನ್ ಆಲಿಯಾಸ್ ಆರ್ ಡಿ ಬರ್ಮನ್ ಅವರ ಜೊತೆಗೆ ಪ್ರೀತಿಯಲ್ಲಿ ಬೀಳ್ತಾರೆ. ಸಂಗೀತ ನಿರ್ದೇಶಕ ಆರ್ ಡಿ ಬರ್ಮನ್ ಮತ್ತು ಆಶಾ ಭೋಸ್ಲೆ ಅವರು ಹಾಡಿನ ಧ್ವನಿ ಮುದ್ರಣ ಸಮಯದಲ್ಲಿ ಭೇಟಿಯಾಗ್ತಾರೆ. ಆಶಾ ಭೋಸ್ಲೆ ಅವರೊಂದಿಗೆ ತಮ್ಮ ಪ್ರೀತಿಯನ್ನು ಮೊದಲು ಒಪ್ಪಿಕೊಂಡವರು ಆರ್ ಡಿ ಬರ್ಮನ್ ಅವರು.
ಈ ಸ್ನೇಹ ನಿಧಾನಕ್ಕೆ ಪ್ರೀತಿಯಾಗಿ ಬದಲಾಗ್ತದೆ. ಆಶಾ ಭೋಸ್ಲೆ ಅವರು 1980ರಲ್ಲಿ ಸಂಗೀತ ನಿರ್ದೇಶಕ R.D. ಬರ್ಮನ್ ಅವರ ಜೊತೆಗೆ ಮದುವೆಯನ್ನು ಕೂಡ ಆಗ್ತಾರೆ. ನಂತರ ಪಿಯಾ ತೋ ಅಬ್ ತೋ ಆಜಾ, ದಮ್ ಮಾರೋ ದಮ್, ದುನಿಯಾ ಮೇ ಲೋಗೋಂ ಕೋ ಚುರಾ ಲಿಯಾ ಹೇ ತುಮ್ನೆ ಜೋ ದಿಲ್ ಕೋ, ಯೇ ಲಡ್ಕಾ ಹೇ ಅಲ್ಲಾ, ಓಹೇ ಲಡ್ಕಾ ಹೇ ಅಲ್ಲಾ. ಈ ರೀತಿ ಬೇರೆ ಬೇರೆ ಹಾಡುಗಳನ್ನು ಒಟ್ಟಿಗೆ ಸಂಯೋಜನೆ ಮಾಡ್ತಾರೆ. ಇನ್ನು ದಮ್ಮಾರೋ ದಮ್ ಅಂತೂ ಇವತ್ತಿಗೂ ಕೂಡ ಎಂಥವರ ನಿದ್ದೆಯನ್ನು ಕೂಡ ಕಸಿಯುವಂಥ ಹಾಡು. ಈ ರೀತಿ ಜನಪ್ರಿಯ ಹಾಡುಗಳಿಗೆ ಇವರಿಬ್ಬರು ಕೂಡ ಒಟ್ಟಿಗೆ ಕೆಲಸ ಮಾಡ್ತಾನೆ. ಹುನ್ ಪ್ಯಾರಾ ತೇರಾ, ಮೇರಾ ಕುಚ್ ಸಮಾನ್ ಈ ರೀತಿಯಾದಂತಹ ಹಿಟ್ ಸಿನಿಮಾಗಳಲ್ಲೂ ಕೂಡ ಇವರು ನಟಿಸಿದರು. ಇಂತಹ ಹಿಟ್ಟು ಹಾಡುಗಳಿಗೆ ಇವರು ಕೂಡ ಕೆಲಸವನ್ನು ಮಾಡಿದರು. 1994ರಲ್ಲಿ R.D. ಬರ್ಮನ್ ಅವರು ಇಹಲೋಕವನ್ನು ತ್ಯಜಿಸ್ತಾರೆ. ಅಕಾಲಿಕವಾಗಿ, ಅದು ಕೂಡ ಒಂದು ಅನಾರೋಗ್ಯ ಸಮಸ್ಯೆಯಿಂದ ಅಕಾಲಿಕವಾಗಿ ಇಹಲೋಕವನ್ನು ತ್ಯಜಿಸ್ತಾರೆ. ಆಶಾ ಭೋಸ್ಲೆ ಇಲ್ಲಿಂದ ಮತ್ತೆ ಒಂಟಿ ಆಗ್ತಾರೆ. ಏಕಾಂಗಿಯಾಗಿ ತಮ್ಮ ಜೀವನವನ್ನು ಮುಂದುವರಿಸ್ತಾ ಹೋಗ್ತಾರೆ. ಒಂದು ಕಡೆ ಇಲ್ಲಿ 1994ರಲ್ಲಿ ಎರಡನೇ ಗಂಡ ಇವರು ಕೂಡ ಇಹಲೋಕವನ್ನು ತ್ಯಜಿಸಿದ ನಂತರ ಒಂಟಿಯಾಗಿ ಬದುಕ್ತಿದ್ದಂತಹ ಈಕೆಯ ಆಶಾ ಭೋಸ್ಲೆಗೆ ಮತ್ತೊಂದು ಶಾಕ್ ಎದುರಾಗ್ತದೆ. ಏನು ಅಂತ ಹೇಳಿದ್ರೆ, ಗಾಯಕಿಯ ಮಗಳು ವರ್ಷಾ ಭೋಸ್ಲೆ 2012ರಲ್ಲಿ ತಮ್ಮ ಯಾವುದೋ ಒಂದು ಕಾರಣಕ್ಕೋಸ್ಕರ ಜೀವವನ್ನು ತೆಗೆದುಕೊಳ್ಳುವಂತಹ ನಿರ್ಧಾರವನ್ನು ಮಾಡ್ತಾರೆ. ಆದರೆ ಅವರ ಮಗ ಹೇಮಂತ್ ಭೋಸ್ಲೆ 2015ರಲ್ಲಿ ಕ್ಯಾನ್ಸರ್ನಿಂದ ಇಹಲೋಕವನ್ನು ತ್ಯಜಿಸ್ತಾರೆ. ಅಲ್ಲಿಗೆ ಇಬ್ಬರ ಮಕ್ಕಳ ಅಕಾಲಿಕವಾದಂತಹ ಅಕಾಲಿಕವಾದಂಥ ಮರಣ ಆಶಾ ಭೋಸ್ಲೆ ಅವರನ್ನು ದಂಗುಬಡಿಸುತ್ತೆ, ಇನ್ನಿಲ್ಲದಷ್ಟು ಕಾಡುತ್ತೆ. ಯಾವ ವ್ಯಕ್ತಿಗಾದರೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ಬರಲೇಬಾರದು ಸ್ನೇಹಿತರೆ. ಒಂದು ಕಡೆ 16ನೇ ವಯಸ್ಸಿನಲ್ಲಿ ಮೊದಲೇ ಮದುವೆ ಆಗುತ್ತೆ, ಗಂಡ ಕೈ ಕೊಡ್ತಾನೆ. ಮನೆಯಿಂದ ಗರ್ಭಿಣಿಯಾಗಿದ್ದಂಥ ಸಂದರ್ಭದಲ್ಲಿ ಒದ್ದು ಹೊರಗಡೆ ಹಾಕ್ತಾನೆ. ಎರಡನೇ ಮದುವೆ ಆಗ್ತಾರೆ, ಸುಖವಾದಂಥ ಸಂಸಾರ ಸಾಗಿಸಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವರು ಕೂಡ ಇಲ್ಲವಾಗ್ತಾರೆ. ಇನ್ನು ಮಗಳು ಒಂದು ಕಡೆಯಿಂದ ಜೀವವನ್ನು ತೆಕ್ಕೊಳ್ಳುವಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡ್ರೆ, ಮಗ ಕ್ಯಾನ್ಸರ್ನಿಂದ ಇಲ್ಲವಾಗ್ತಾನೆ. ಈ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಆಶಾ ಭೋಸ್ಲೆ ಅವರ ಮಾನಸಿಕ ಸ್ಥಿತಿ ಹೇಗಿತ್ತು ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂದಿನ ಆಧುನಿಕ ಯುವಕರಿಗೆ ಪ್ರೀತಿ, ಬದ್ಧತೆ, ಸಂಪೂರ್ಣವಾಗಿ ಈ ಸಂಬಂಧಗಳ ಸಂಕೀರ್ಣತೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವರ ಜೀವನವೇ ಸಾಕು ಅಂತೇಳಿ ಅನಿಸುತ್ತೆ. ಇವರ ಈ ಪ್ರೇಮ ಕಥೆಯ ಜೀವನದಲ್ಲಿ ಎದುರಾಗುವಂತಹ ಕೆಲವೊಂದು ವೈಯಕ್ತಿಕ ಸನ್ನಿವೇಶಗಳು, ಮೂಲ ಕಾರಣಗಳು, ನಡವಳಿಕೆಗಳು ಮತ್ತು ಸಂಕೀರ್ಣತೆಗಳು ಅರ್ಥ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇನ್ನು ಪರಸ್ಪರ ಪ್ರತಿಭೆಯನ್ನು ಗೌರವಿಸಿ ಬರ್ಮನ್ಗೆ ತನ್ನ ಯಶಸ್ಸಿನ ಬಗ್ಗೆ ಎಂದಿಗೂ ಕೂಡ ಅಹಂಕಾರವಿರಲಿಲ್ಲ ಮತ್ತು ಹಣ ಮತ್ತು ಖ್ಯಾತಿಗಿಂತ ಹೆಚ್ಚಾಗಿ ತನ್ನ ಕಲೆಯನ್ನು ಪ್ರೀತಿಸ್ತಿದ್ರು. ಅಲ್ಲದೆ ತಮ್ಮ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾಯಿದ್ರು ಅಂತ ಹೇಳಿಬಿಟ್ಟು ಭೋಸ್ಲೆ ತಮ್ಮ ಎರಡನೇ ಪತಿಯ ಬಗ್ಗೆ ಹೇಳ್ತಾರೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಜೀವನದಲ್ಲಿ ಎಷ್ಟೇ ಯಶಸ್ಸು, ಪ್ರಸಿದ್ಧಿ, ಏನೇ ಬಂದರೂ ಕೂಡ ಅಹಂಕಾರ ಪಡಬಾರ್ದು. ಸರಳ ವ್ಯಕ್ತಿತ್ವದ ಜೀವನ ಒಂದು ರೀತಿಯಲ್ಲಿ ಜೀವನದ ಉದ್ದಕ್ಕೂ ಕೂಡ ನಾವು ಅನುಸರಿಸ್ಕೊಂಡು ಹೋಗಬೇಕು. ಆಶಾ ಭೋಸ್ಲೆ ಮತ್ತು ಬರ್ಮನ್ ಇಬ್ಬರು ಕೂಡ ಈ ಹಿಂದೆ ಮದುವೆ ಆಗಿದ್ದರು. ಹಿಂದಿನ ವೈಫಲ್ಯಗಳು ಅಥವಾ ವಯಸ್ಸಿನ ವ್ಯತ್ಯಾಸಗಳನ್ನು ಲೆಕ್ಕಿಸದೆ ಪ್ರೀತಿ ಮಾಡಿದರು. ಒಡನಾಟ, ಸಂತೋಷವನ್ನು ಕಳೆದುಕೊಳ್ಳೋದಕ್ಕೆ ಸಾಧ್ಯ ಅಂಥೇಳಿ ಅವರು ತೋರಿಸ್ತಾಯಿದ್ರು. ಇದರಿಂದ ಒಂದಂತೂ ಸತ್ಯ, ಆಶಾ ಭೋಸ್ಲೆ ಅವರ ಹಾಡುಗಳು ಎಷ್ಟು ಅರ್ಥಗರ್ಭಿತವಾಗಿದ್ದೋ ಅವರ ಜೀವನವು ಕೂಡ ಅಷ್ಟೇ ಕಷ್ಟದಿಂದ ಕೂಡಿತ್ತು, ಕಹಿ ನೆನಪುಗಳಿಂದ ಕೂಡಿತ್ತು. ಅವರ ಬದುಕು ಕೊನೆಯವರೆಗೂ ಕೂಡ ಸವಾಲಿನಿಂದನೇ ಕೂಡಿತ್ತು ಅನ್ನೋದು ಮಾತ್ರ ಅತ್ಯಂತ ಘೋರ ದುರಂತ. ಆಶಾ ಭೋಸ್ಲೆ ಅವರು ಹಾಡಿದಂಥ ಯಾವ ಹಾಡು ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ? ಅವರ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟಗಳು ಇತ್ತು ಅನ್ನೋದು ನಿಮಗೆ ಗೊತ್ತಿತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಆಶಾ ಭೋಸ್ಲೆ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರೋಣ ಅಂತೇಳಿ ಹೇಳ್ತಾ ಈ ಸ್ಟೋರಿಯನ್ನು ಮುಗಿಸ್ತಿದ್ದೇನೆ. ಧನ್ಯವಾದ.